ಹಲೋ ನಮಸ್ಕಾರ. ಅವರ್ ಜರ್ನಿ ಟು ಪ್ರಯಾಗ್ರಾಜ್ ಮಿನಿ ವ್ಲಾಗ್ಗೆ ಮತ್ತೆ ನಿಮ್ಗೆಲ್ಲರಿಗೂ ಸ್ವಾಗತ. ಆಫ್ಟರ್ 2.5 hours ಟ್ರಾಫಿಕ್ ಜಾಮ್ ನಾವು ನೇರ ಹೊರಟಿದ್ದು ಫುಡ್ ಕೋರ್ಟ್ ಅನ್ನೋ ಒಂದು ಸ್ಮಾಲ್ ರೆಸ್ಟೋರೆಂಟ್ಗೆ. ನಾವು ಆರ್ಡರ್ ಮಾಡಿದಂತ ರೋಟಿ ಪನ್ನೀರ್ ಕರಿ ಬರಕ್ಕೆ ಸಾಕಷ್ಟು ಟೈಮ್ ಇತ್ತಲ್ಲ, ಅಲ್ಲಿವರೆಗೂ ನಮಗೆ ಕಂಪ್ನಿ ಕೊಟ್ಟಿದ್ದು ಬಿಸಿ ಬಿಸಿ ಟೀ ಮತ್ತೆ ಪಾರ್ಲೆಜಿ ಬಿಸ್ಕೆಟ್. ಟ್ರಸ್ಟ್ ಮೀ, ನಮಗೆ ಸರ್ವ್ ಮಾಡಿದಂಥ ಫುಡ್ಡಲ್ಲಿ ಟೇಸ್ಟ್ ವೈಸ್ ಆಗಲಿ ಹೈಜೀನ್ ವೈಸ್ ಆಗಲಿ ಯಾವುದೇ ಕಾಂಪ್ರಮೈಸ್ ಇರಲಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಯಾವುದು ವೆರೈಟಿ ಇರಲಿಲ್ಲ. ನಾವು ಏನು ಆರ್ಡರ್ ಮಾಡ್ತೀವೋ ಅದನ್ನು ಮಾತ್ರ ಆ ಕ್ಷಣಕ್ಕೆ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರು. ಬಟ್ ಬಿಸಿ ಬಿಸಿ ಇರ್ತಿತ್ತು. ಟೇಸ್ಟ್ ವೈಸ್ ಕೂಡ ನಾನು ಹೇಳ್ದಾಗೆ ತುಂಬ ಚೆನ್ನಾಗಿರ್ತಿತ್ತು ಆ್ಯಂಡ್ ಹೈಜೀನ್ ಕೂಡ ಮೇಂಟೈನ್ ಮಾಡಿದ್ರು, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಕೂಡ ಸರ್ವ್ ಮಾಡಿದಂಥ ಫುಡ್ನ ಎಂಜಾಯ್ ಮಾಡಿ ಅಲ್ಲಿಂದ ಮುಂದೆ ಹೊರಟ್ವಿ. ಆದರೆ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತ. ಹೋಟೆಲಲ್ಲಿ ವೆರೈಟಿ ಸಿಗದಿದ್ರೆ ಏನಾಯ್ತು, ಕೆಲವೊಂದಷ್ಟು ಪಾರ್ಟಿ ಕಾರ್ಯಕರ್ತರು ನಾವು ಟ್ರಾವೆಲ್ ಮಾಡೋ ದಾರಿ ಉದ್ದಕ್ಕೂ ಅನ್ನದಾನ ಏರ್ಪಡಿಸಿದ್ರು. ಅಂದ್ರೆ ಕುಂಭಮೇಳಕ್ಕೆ ಹೋಗೋ ಎಲ್ಲಾ ಭಕ್ತಾದಿಗಳಿಗೂ ಇಲ್ಲಿ ಫುಡ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಪ್ರತಿ 500 ಮೀಟರ್ಸ್ಗೂ ಎಲ್ರಿಗೂ ಫುಡ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಸೊ ದಟ್ ಕುಂಭಮೇಳಕ್ಕೆ ಹೋಗಂತ ಯಾವುದೇ ಒಂದು ಪ್ರಯಾಣಿಕರಿಗೂ ಯಾರಿಗೂ ಒಂದು ಫುಡ್ ಶಾರ್ಟೇಜ್ ಆಗಬಾರ್ದು, ಹೋಟೆಲ್ದು ಪ್ರಾಬ್ಲಮ್ಸ್ ಇಶ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಕೆಲವೊಂದಷ್ಟು ಕಾರ್ಯಕರ್ತರು ಈ ಒಂದು ಏರ್ಪಾಡನ್ನ ನಡೆಸಿದ್ರು. ಇದಂತೂ ತುಂಬಾನೇ ಹೆಲ್ಪ್ಫುಲ್ ಆಯ್ತು ನಮಗೂ ಅಷ್ಟೇ. ಅಂಡ್ ಕುಂಭಮೇಳಕ್ಕೆ ಹೋಗ್ತಿರೋ ಸಾಕಷ್ಟು ಜನ ಟ್ರಾವೆಲರ್ಸ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ಫುಲ್ ಆಯ್ತು. ಅಂಡ್ ನಾವು ಕೂಡ ಒಂದೆರಡು ಸ್ಟಾಪ್ ಅಲ್ಲಿ ಫುಲ್ ಖುಷಿಯಿಂದ ಅನ್ನದಾನಿ ಸುಖಿ ಭವ ಅಂತ ಹೇಳ್ತಾ ಅವ್ರು ಕೊಡೋಂಥ ಫುಡ್ ನ ಎಂಜಾಯ್ ಮಾಡ್ತಾ ನಮ್ಮ ಟ್ರಾವೆಲ್ ನ ಕಂಟಿನ್ಯೂ ಮಾಡಿದ್ವಿ.